Hi guys, Smart City Lakshadipati presenting Hamsa TV, co-presenting Davangere Voice, Davangere News First, Kadamba TV, R Janta TV, KBBN 24 News, The Right News, presenting the special episode. ಇವತ್ತಿನ ಒಂದು ವಿಶೇಷವಾದ ಸಂಚಿಕೆ ನಿಮ್ಮ ಮುಂದೆ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಇವರ ಜನ್ಮದಿನ ಅಂಗವಾಗಿ ಶಿಕ್ಷಕರ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೀವಿ. ಅದರ ಜೊತೆಗೆ ಇವತ್ತಿನ ಈ ಒಂದು ಕಾರ್ಯಕ್ರಮ, ಈ ಒಂದು ಎಪಿಸೋಡ್ ಅವರಿಗಾಗಿ ಮೀಸಲಾಗಿದೆ. ಬನ್ನಿ ಈ ಒಂದು ಸ್ಮಾರ್ಟ್ ಸಿಟಿ ಲಕ್ಷಾಧಿಪತಿ ಕಾರ್ಯಕ್ರಮ ನೋಡೋಣ. ಹಾಯ್ ಗೈಸ್, ಹಂಸ ಟಿವಿ ಪ್ರೆಸೆಂಟಿಂಗ್ ಅಂಡ್ ಕೋ-ಪ್ರೆಸೆಂಟಿಂಗ್ ದಾವಣಗೆರೆ ನ್ಯೂಸ್, ಕದಂಬ ನ್ಯೂಸ್, ಆರ್ ಜನತಾ ಟಿವಿ, KBBN 24 ನ್ಯೂಸ್, ದ ರೈಟ್ ನ್ಯೂಸ್ ಕನ್ನಡ ಇವರ ಆಶಯದಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಇವರ ಹುಟ್ಟುಹಬ್ಬವನ್ನು ನಾವು ಶಿಕ್ಷಕರ ದಿನಾಚರಣೆ ಎಂದು ಆಚರಿಸುತ್ತಿದ್ದೇವೆ. ಹಾಗಾಗಿ ಈ ಒಂದು ಎಪಿಸೋಡ್ ಟೀಚರ್ ಸ್ಪೆಷಲ್, ಅಂದ್ರೆ ಶಿಕ್ಷಕರ ಒಂದು ಸ್ಪೆಷಲ್ ಈ ಒಂದು ಎಪಿಸೋಡ್ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಬನ್ನಿ ನೋಡೋಣ ಈಗ ಹಾಟ್ ಸೀಟಿಗೆ ನಮ್ಮ ಎರಡು ಶಾಲೆಯಿಂದ ಯಾರು ಬರ್ತಾರೆ ಅನ್ನೋದು. ಇದೀಗ ನಮ್ಮೊಂದಿಗೆ ಎರಡು ಶಾಲೆಯ ಶಿಕ್ಷಕರುಗಳು ಬಂದಿದ್ದಾರೆ. ಸರ್, ತಮ್ಮೆಲ್ಲರಿಗೂ ಕೂಡ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ನಾನು ಹೇಳ್ತಾ ಇದ್ದೀನಿ. ಅದೇ ರೀತಿ ಸ್ಮಾರ್ಟ್ ಸಿಟಿ ಲಕ್ಷಾಧಿಪತಿ ಈ ಒಂದು ಕಾರ್ಯಕ್ರಮ ಆಗಮಿಸಿರುವಂತಹ ಗುರುಕುಲ್ ಶಾಲೆಯಿಂದ ನಿಸಾರ್ ಅಹಮದ್ ಆರ್ ಶಮ್ನಾಭಾಯಿ, ಗುರುಕುಲ ಶಾಲೆಯಿಂದ ಸೋಷಿಯಲ್ ಸೈನ್ಸ್ ಟೀಚರ್, ಕಳೆದ 4 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೆ. ನನ್ನ ಹಾಬಿ ಬಂದ್ಬಿಟ್ಟು ಟ್ರಾವೆಲಿಂಗ್, ಟೆಕ್ಸ್ಟ್ ಬುಕ್ ರೀಡಿಂಗ್ ನನಗೆ ಬಹಳ ಇಷ್ಟ. ಓಕೆ, ವೆಲ್ಕಮ್ ಟು ಅವರ್ ಶೋ ಸರ್. ನಿಮಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿ ಮತ್ತೊಬ್ಬರು ಶಿಕ್ಷಕರು ಗುರುಕುಲ ಶಾಲೆಯಿಂದ ಬಂದಿದ್ದಾರೆ. ನನ್ನ ಹೆಸರು ಬಸವರಾಜ್ ಕೆ. ನಾನು ಕಳೆದ 7 ವರ್ಷಗಳಿಂದ ಕನ್ನಡ ಶಿಕ್ಷಕರಾಗಿ ಗುರುಕುಲ ವಸತಿತ್ವ ಶಾಲೆಯಲ್ಲಿ ಬೋಧನೆಯನ್ನು ಮಾಡ್ತಾ ಇದ್ದೀನಿ. ನನ್ನ ಹವ್ಯಾಸಗಳು ಬಂದುಬಿಟ್ಟು ಮ್ಯಾಗ್ಝಿನ್ಸ್ ಓದೋದು, ರೀಡಿಂಗ್ ಬುಕ್ಸನ್ನು ರೀಡ್ ಮಾಡೋದು, ಟ್ರಾವೆಲಿಂಗ್ ಮಾಡೋದು, ಗೇಮ್ಸಲ್ಲಿ ಇನ್ವಾಲ್ವ್ ಆಗೋದು. ದಿಸ್ ಈಸ್ ದ ಮೈ ಹಾಬೀಸ್. ಓಕೆ ಸರ್, ತಮಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್. ಅದೇ ರೀತಿ ಚಂದ್ರಗುಪ್ತ ಮೌರ್ಯ ಬೆಲ್ಲೋಡಿ ಈ ಒಂದು ಶಾಲೆಯಿಂದ ಕೂಡ ಶಿಕ್ಷಕರು ಆಗಮಿಸಿದ್ದಾರೆ. ಸರ್, ನಮಸ್ತೆ. ಸರ್, ನನ್ನ ಹೆಸರು ರಮೇಶ್ ಅಂತ, ಕನ್ನಡ ಶಿಕ್ಷಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಚಂದ್ರಗುಪ್ತ ಮೌರ್ಯ ಪಬ್ಲಿಕ್ ಸ್ಕೂಲ್, ಕಾಗಿನೆಲೆ ಮಹಾಸಂಸ್ಥಾನ, ಕನಕ ಗುರುಪೀಠ, ಬೆಳ್ಳೋಡಿ ಈ ಒಂದು ಶಾಲೆಯಿಂದ ನಾನು ಬಂದಿದ್ದೇನೆ. ನನ್ನ ಒಂದು ಹಾಬಿ ಅಂದರೆ ತುಂಬ ಡ್ರಾಯಿಂಗ್ ಬಿಡಿಸ್ತೇನೆ, ತುಂಬ ಹಾಡು ಕೇಳ್ತೇನೆ. ಅದೇ ರೀತಿಯಾಗಿ ತುಂಬ ಒಂದು ಟ್ರಾವೆಲ್ ಅಂದರೆ ತುಂಬ ಇಷ್ಟ. ಮತ್ತು ಎಲ್ಲರ ಜೊತೆಗೆ ಖುಷಿಯಿಂದ ನಾನು ಎಲ್ಲರ ಜೊತೆಗೆ ಇರ್ತೇನೆ. ಅದು ನನ್ನ ಒಂದು ನಮಗೂ ಕೂಡ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಚಂದ್ರಗುಪ್ತ ಮೌರ್ಯ ಈ ಒಂದು ಶಾಲೆಯಿಂದ ಮೇಡಮ್ ಅವರು ಕೂಡ ಬಂದಿದ್ದಾರೆ. My name is Anita KS. My teaching subject is mathematics. My experience is 7 years in CMPS. My hobbies is reading storybooks and solving maths puzzle. ಓಕೆ, ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಸ್ಮಾರ್ಟ್ ಸಿಟಿ ಲಕ್ಷಾಧಿಪತಿ ಇದರಲ್ಲಿ 5 ಹಂತಗಳು ಬರುತ್ತದೆ. ಮೊದಲನೇ ಹಂತ 1 ರಿಂದ 8 ಪ್ರಶ್ನೆಗಳಿಗೆ ನೀವು ಅಲ್ಲಿ 1000 ರೂಪಾಯಿ ಕೂಡ ಗೆಲ್ಬಹುದು. ಎರಡನೇ ಹಂತದಲ್ಲಿ 9 ರಿಂದ 13 ಪ್ರಶ್ನೆಗಳು ನಿಮ್ಗಾಗಿರುತ್ತೆ, ಅಲ್ಲಿಗೆ ನಾವು 6000 ನೀವು ಅರ್ನ್ ಮಾಡಬಹುದು. ಮೂರನೇ ಹಂತದಲ್ಲಿ 14 ರಿಂದ 20 ಪ್ರಶ್ನೆಗಳು ಬರುತ್ತದೆ, ಅಲ್ಲಿ ನೀವು 22,000 ರೂಪಾಯಿಗಳನ್ನು ಗೆಲ್ಲಬಹುದು. ನಾಲ್ಕನೇ ಹಂತದಲ್ಲಿ 21 ರಿಂದ 24ನೇ ಪ್ರಶ್ನೆ 34,000 ರೂಪಾಯಿ ನೀವು ಗೆಲ್ಲಬಹುದು. ಅದೇ ರೀತಿ 5ನೇ ಹಂತ 25 ರಿಂದ 30 ಪ್ರಶ್ನೆಗಳು 1 ಲಕ್ಷದ ಇವು ತಾವುಗಳು ಗೆಲ್ಬಹುದು. ಅದೇ ರೀತಿ ಇದೀಗ ಮೊದಲನೇದಾಗಿ ಫಾಸ್ಟೆಸ್ಟ್ ಫಿಂಗರಿಂಗ್ ನಾವು ಆಡಿಸ್ತಾ ಇದ್ದೀವಿ. ಇದರಲ್ಲಿ ಸರಿಯಾದ ಉತ್ತರ ಕೊಟ್ಟೆ ನಮ್ಮ ಈ ಒಂದು ಹಾಟ್ ಸೀಟಿಗೆ ಅವರು ಬಂದು ಈ ಒಂದು ಸ್ಮಾರ್ಟ್ ಸಿಟಿ ಲಕ್ಷಾಧಿಪತಿ ಈ ಒಂದು ಆಟವನ್ನು ಆಡಬಹುದು ಅಂತ ಹೇಳ್ತಾ ಇದ್ದೀನಿ. ಇದೀಗ ಈ ಒಂದು ಗೇಮಿಗೆ ಆಡಲಿಕ್ಕೆ ನಮ್ಮೊಂದಿಗೆ 2 ಶಾಲೆಯ ಶಿಕ್ಷಕರು ಮುಂದೆ ಇದ್ದಾರೆ. ಇದೀಗ ನಾವು ಫಾಸ್ಟೆಸ್ಟ್ ಫಿಂಗರ್ ನಾವು ಆಡಿಸ್ತಾ ಇದ್ದೀವಿ. ಇದರಲ್ಲಿ ಸರಿಯಾದ ಉತ್ತರ ಕೊಟ್ಟರೆ ಅವರು ಹಾಟ್ ಸಿಟಿಗೆ ಬರ್ತಾರೆ. ಬನ್ನಿ ನೋಡೋಣ. ಓಕೆ, ಇಬ್ರು ಸಿದ್ಧರಾಗಿದ್ದೀರಾ? ಹೇಗೆ ಅನಿಸ್ತಾ ಇದೆ? ತುಂಬ ಟೆನ್ಷನ್ ಆಗ್ತಾ ಇದೆ. ತುಂಬ ನೀವು ಗುರುಕುಲ ಶಾಲೆಯಿಂದ ಬಹಳ ಖುಷಿ ಆಗ್ತಾ ಇದೆ. ಓಕೆ, ಇದೀಗ ನಾನು ನಿಮಗೆ ಪ್ರಶ್ನೆ ಕೇಳ್ತಾ ಇದ್ದೀನಿ. ಹಾಟ್ ಸಿಟಿಗೆ ಪ್ರಶ್ನೆ ಇದು. ಮೊದಲದಾಗಿ ಒಂದೇ ಪ್ರಶ್ನೆ ಇರುತ್ತೆ, ಸರಿಯಾದ ಉತ್ತರ ಕೊಟ್ಟರೆ ನಾವು ಇಲ್ಲಿ ಚಾಯ್ಸ್ ಮಾಡ್ತೀವಿ. ಓಕೆ, ನಿಮ್ಮ ಪ್ರಶ್ನೆ ಇದಾಗಿದೆ. ದಾವಣಗೆರೆ ಜಿಲ್ಲೆಯಾಗಿ ಸ್ಥಾಪಿಸಿದ ವರ್ಷ ಇದಾಗಿದೆ. ದಾವಣಗೆರೆಯ ಜಿಲ್ಲೆಯಾಗಿ ಸ್ಥಾಪಿಸಿದ ವರ್ಷ ಇದಾಗಿದೆ. ಆಪ್ಷನ್ ಎ 1997, ಆಪ್ಷನ್ ಬಿ 1999, ಆಪ್ಷನ್ ಸಿ 1995, ಆಪ್ಷನ್ ಡಿ 1935. ಮೊದಲನೆಯ ಒಂದು
ಹ್ಯಾಂಡ್ ರೈಸ್ ನಮ್ಮ ಗುರುಕುಲ ಶಾಲೆಯವರು ಮಾಡಿದ್ದಾರೆ. ಸರ್ ಹೇಳಿ. 1997. 1997. ದಟ್ ಇಸ್ ದ ರೈಟ್ ಆನ್ಸರ್. ಸರಿಯಾದ ಉತ್ತರ. ಇದೀಗ ನೀವು ನಮ್ಮ ಈ ಒಂದು ಸ್ಮಾರ್ಟ್ ಸಿಟಿ ಲಕ್ಷಾಧಿಪತಿ ಈ ಒಂದು ಕಾರ್ಯಕ್ರಮದ ಹಾಟ್ ಸಿಟಿಗೆ ನೀವು ಎಂಟ್ರಿ ಆಗಿದ್ದೀರಾ. ತಮಗೆ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಓಕೆ, ವೆಲ್ಕಮ್ ಟು ದ ಹಾಟ್ ಸೀಟ್. ನಿಸಾರ್ ಅಹಮದ್ ಸರ್ ಹಾಗೂ ಬಸವರಾಜ್ ಸರ್ ಅವರು ಗುರುಕುಲ ಶಾಲೆ ಹಾಟ್ ಸಿಟಿಗೆ ಬಂದಿದ್ದೀರಾ. ದಾವಣಗೆರೆಯ ಈ ಒಂದು ಸ್ಮಾರ್ಟ್ ಸಿಟಿ ಲಕ್ಷಾಧಿಪತಿ ಈ ಒಂದು ಕಾರ್ಯಕ್ರಮಕ್ಕೆ ಮೊದಲನೇ ಟೀಚರ್ ಸ್ಪೆಷಲ್ ಒಳಗೆ ನೀವು ಹಾಟ್ ಸಿಟಿಗೆ ಬಂದಿದ್ದೀರಿ. ಹೇಗೆ ಅನಿಸ್ತಾ ಇದೆ? ಖುಷಿ ಅನಿಸ್ತದೆ ಸರ್. ಒಂದು ತಕ್ಷಣ ನಮಗೆ ಫಸ್ಟ್ ಆರ್ಟ್ ಸೀಟಿಗೆ ಫಸ್ಟ್ ಸೆಲೆಕ್ಟ್ ಆಗಿದ್ದೀವಿ. ಬಸವರಾಜ್ ಸರ್, ನೀವೇ ಸರಿಯಾದ ಉತ್ತರ ಕೊಟ್ಟರಿ. ಹೇಗಿದ್ದೀರಾ? ಇಲ್ಲ ಸರ್, ಆ್ಯಕ್ಚುಲಿ ಖುಷಿ ಅನಿಸ್ತು. ಯಾಕಂದ್ರೆ ನಮ್ಮ ಲೋಕಲ್ ಡಿಸ್ಟಿಕ್ಕಿಂದ ಸ್ವಲ್ಪ ತಿಳ್ಕೊಂಡಿದ್ವಿ, ಅದಕ್ಕೋಸ್ಕರ ಈಸಿನೇ ಆಯಿತು ನಮಗೆ. ಓಕೆ ಓಕೆ, ಈಗ ಈ ಒಂದು ಸ್ಮಾರ್ಟ್ ಸಿಟಿ ಲಕ್ಷಾಧಿಪತಿ ಈ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡುವ ಈಗ. ಎಸ್ ಸರ್. ಓಕೆ ಸರ್, ನಿಮಗೆ ಮೊದಲನೇ ಪ್ರಶ್ನೆ 50 ರೂಪಾಯಿಗಳಿಗೆ 50 ರೂಪೀಸಿಗೆ ಈ ಒಂದು ಪ್ರಶ್ನೆ ನಿಮಗಾಗಿ. ದಾವಣಗೆರೆ ದಕ್ಷಿಣ ವಿಧಾನಸಭೆ ಕ್ಷೇತ್ರದ ಶಾಸಕರ ಹೆಸರು ಏನು? ಶಾಮು ಶಿವಶಂಕರ್. ಎ ಆಪ್ಷನ್ ಸಿ ಎಸ್ ಮಲ್ಲಿಕಾರ್ಜುನ್, ಬಿ ಪ್ರಭಾ ಮಲ್ಲಿಕಾರ್ಜುನ್, ಆಪ್ಷನ್ ಸಿ GM ಸಿದ್ದೇಶ್ವರ್, ಆಪ್ಷನ್ ಡಿ ಶಾಮನೂರು ಶಿವಶಂಕರಪ್ಪ. ಶಾಮು ಚಂದ್ರಶೇಖರ್. ಓಕೆ, ಲಾಕ್ ಮಾಡ್ಬೋದಾ? ಎಸ್. ದಟ್ ಇಸ್ ದ ರೈಟ್ ಆನ್ಸರ್. ಸರಿಯಾದ ಉತ್ತರ. 50 ರೂಪಾಯಿ ನೀವು ಗೆದ್ದಿದ್ದೀರಾ. ಥ್ಯಾಂಕ್ ಯು. ಗುಡ್. ಅದೇ ರೀತಿ ಎರಡನೇ ಪ್ರಶ್ನೆ ನಿಮಗಾಗಿ. ಇದು 75 ರೂಪೀಸ್, ಅಂದರೆ 75 ರೂಪಾಯಿಗೆ ಈ ಎರಡನೇ ಪ್ರಶ್ನೆ ನಿಮಗಾಗಿ. ಪ್ರಸ್ತುತ ದಾವಣಗೆರೆ ಜಿಲ್ಲೆಯ ವರಿಷ್ಠಾಧಿಕಾರಿಗಳು ಯಾರಾಗಿದ್ದಾರೆ? ಅಂದರೆ SP, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್. ಉಮಾ ಪ್ರಶಾಂತ್ ಆಪ್ಷನ್ ಎ, ಆಪ್ಷನ್ ಬಿ ನಾರಾಯಣ್ ಎಂ, ಆಪ್ಷನ್ ಸಿ ಸಂತೋಷ್ ಜಾಧವ್, ಆಪ್ಷನ್ ಡಿ ಕೆ ರಾಮರಾಜನ್. ಉಮಾ ಪ್ರಶಾಂತ್. ಆಪ್ಷನ್ ಎ ಉಮಾ ಪ್ರಶಾಂತ್. ಲಾಕ್ ಮಾಡ್ಬೋದಾ? ಎಸ್ ಸರ್. ಓಕೆ, ದಟ್ ಇಸ್ ದ ರೈಟ್ ಆನ್ಸರ್. 75 ರೂಪೀಸ್. ಎರಡು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ನೀಡಿ 75 ರೂಪೀಸ್ ಅನ್ನು ಗೆದ್ದಿದ್ದೀರಿ. ತಮಗೆ ಅಭಿನಂದನೆಗಳು. ಥ್ಯಾಂಕ್ ಯು. ಓಕೆ, ಮುಂದಿನ ಪ್ರಶ್ನೆ, ಮೂರನೇ ಪ್ರಶ್ನೆ ನಿಮಗಾಗಿ. ದಾವಣಗೆರೆ ಜಿಲ್ಲೆಯು ಕರ್ನಾಟಕದ ರಾಜ್ಯದ ಎಷ್ಟನೆಯ ದೊಡ್ಡ ನಗರವಾಗಿದೆ? ಅಂದ್ರೆ ಎಷ್ಟನೇ ಪ್ಲೇಸಲ್ಲಿ ಬರುತ್ತೆ ಅನ್ನೋದು. ಆಪ್ಷನ್ ಎ 7ನೇಯ, ಆಪ್ಷನ್ ಬಿ 6ನೇಯ, ಆಪ್ಷನ್ ಸಿ 8ನೇಯ, ಆಪ್ಷನ್ ಡಿ 5ನೇಯ. ನಮ್ಮ ದಾವಣಗೆರೆ ಏನಿದೆ, ಇದು ಜಿಲ್ಲೆ ಏನಿದೆ, ಕರ್ನಾಟಕದ ರಾಜ್ಯದ ಎಷ್ಟನೆಯ ದೊಡ್ಡ ನಗರವಾಗಿದೆ? ನಿಮ್ಮ ಹತ್ರ ಒಂದು ಲೈಫ್ ಲೈನ್ ಕೂಡ ಇದೆ, ಫೋನ್ ಆಫ್ ಫ್ರೆಂಡ್. ಫೋನ್ ಆಫ್ ಫ್ರೆಂಡ್ಸ್. ಫೋನ್ ಆಫ್ ಫ್ರೆಂಡ್. ಓಕೆ, ನಮ್ಮ ಈಗ ಗುರುಕುಲ ಶಾಲೆ ಶಿಕ್ಷಕರು ಲೈಫ್ ಲೈನ್ ಯೂಸ್ ಮಾಡ್ತಾ ಇದ್ದಾರೆ. ಓಕೆ, ನಾ ಈಗ ಕರೆ ಮಾಡ್ತಾ ಇದ್ದೀನಿ. ಇದೀಗ ಪರಶುರಾಮನ್ ಅವರು ನಂಬರ್ ಕೊಟ್ಟಿದ್ದಾರೆ, ಅವ್ರಿಗೆ ಕರೆ ಮಾಡ್ತಾ ಇದ್ದೀವಿ. ಬನ್ನಿ ನೋಡೋಣ. 30 ಸೆಕೆಂಡ್ ಮಾತ್ರ ಇರುತ್ತೆ. ಹಲೋ, ಪರಶುರಾಮ್ ಸರ್ ಅವರು ಇದ್ದಾರಾ? ಸರ್ ನಮಸ್ತೆ. ನಿಮ್ಮ ಮಿತ್ರರಾದಂತಹ ಬಸವರಾಜ್ ಸರ್ ಮತ್ತೆ ನಾಸರ್ ಸರ್ ಗುರುಕುಲ ಶಾಲೆಯ ಶಿಕ್ಷಕರು ಹಾಟ್ ಸಿಟಿಗೆ ಬಂದಿದ್ದಾರೆ. ಮೂರನೇ ಪ್ರಶ್ನೆಯಲ್ಲಿ ಸ್ವಲ್ಪ ಅವರು ಸಿಕ್ಕಾಕೊಂಡಿದ್ದಾರೆ, ಹಾಗಾಗಿ ತಮ್ಮ ಹೆಲ್ಪ್ ಕೇಳ್ತಾ ಇದ್ದಾರೆ. ಓಕೆ, ಈಗ ನಿಮಗೆ 30 ಸೆಕೆಂಡ್ ಮಾತ್ರ ಕಾಲ ಅವಕಾಶ ಇರುತ್ತೆ. ಈಗ ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ, ಅಲ್ಲಿಂದ 30 ಸೆಕೆಂಡ್. ಓಕೆ, ನಿಮ್ಮ ಸಮಯ ಪ್ರಾರಂಭ ಆಗುತ್ತೆ ಈಗ. ದಾವಣಗೆರೆ ಜಿಲ್ಲೆಯ ಕರ್ನಾಟಕದ ರಾಜ್ಯದ ಎಷ್ಟನೆಯ ದೊಡ್ಡ ನಗರವಾಗಿದೆ? 7ನೇಯ, 6ನೇಯ, 8ನೇಯ, 5ನೇಯ? 7, 6, 6, 8, 5. 8, 5. 3 ಸೆಕೆಂಡ್. 8, 7, 8 ಇರ್ಬೇಕು. 8 ಹೇಳ್ಕೊಂಬರು. 8. 1 ಹೇಳು ಯಾವುದಾದ್ರು. 8 ಹೇಳ್ಕೊಂಬರು. ಓಕೆ, ಸರಿ. ಓಕೆ, ನಿಮ್ಮ ಸಮಯ ಮುಗಿದಿದೆ. ಥ್ಯಾಂಕ್ ಯು, ಧನ್ಯವಾದಗಳು. ಪರಶುರಾಮ್ ಸರ್ ಏನ್ ಮಾಡ್ಕೊಂಡಿದ್ದಾರೆ ಸರ್ ಅವರು? ಸರ್ ಡಿಗ್ರಿ ಕಂಪ್ಲೀಟ್ ಆಗಿದೆ. ಡಿಗ್ರಿ ಕಂಪ್ಲೀಟೆಡ್. ಓಕೆ, ನಮ್ಮ ದಾವಣಗೆರೆ ಜಿಲ್ಲೆಯವರು ಅವರು ಕೂಡ. ಓಕೆ, ಈ ಪ್ರಶ್ನೆಗೆ ನೀವು ಯಾವ ಉತ್ತರವನ್ನು ನೀಡಲಿಕ್ಕೆ ಬಯಸ್ತಿದ್ದೀರಾ? 8 ಸರ್. ಫೋನ್ ಆಫ್ ಫ್ರೆಂಡ್ಸೇ ಹೋಗ್ತೀವಿ. ಫೋನ್ ಆಫ್ ಫ್ರೆಂಡ್ ನೀವು ಫಾಲೋ ಮಾಡ್ತಾ ಇದ್ದೀರಾ? ಎಸ್. ಓಕೆ, ಆ್ಯಂಡ್ ಮೂರನೇ ಪ್ರಶ್ನೆದಲ್ಲಿ ನೀವು ಇದ್ದೀರಾ. ಆಲ್ರೆಡಿ ನೀವು 75 ರೂಪಾಯಿಗಳು ಗೆದ್ದಿದ್ರೆ ಇದು 100 ರೂಪಾಯಿಯ ಒಂದು ಪ್ರಶ್ನೆ ಆಗಿತ್ತು. ದಟ್ ಈಸ್ ದ ರಾಂಗ್. ತೊಂದರೆ ಇಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ 7ನೇಯ.
ಸರಿಯಾದ ಉತ್ತರ ಇತ್ತು. ಬಹಳ ಚೆನ್ನಾಗಿ ಆಟ ಆಡಿದ್ರೆ ಗುರುಕುಲ ಶಾಲೆಯವರು. ತೊಂದರೆ ಇಲ್ಲ, ಇದು ಯಾವುದೇ ಒಂದು ಬಂದಿದ್ದೀರಾ ನೀವು ಆಟ ಆಡ್ತಿದ್ರೆ ನಿಮ್ಮ ಅನಿಸಿಕೆ ಏನಿಸ್ತಾ ಇದೆ ಈ ಒಂದು ಕಾರ್ಯಕ್ರಮ ಬಗ್ಗೆ? ಸರ್ ಆ್ಯಕ್ಚುಲಿ ಇದು ಫಸ್ಟ್ ನನಗೆ ನಮ್ದು ಈ ಥರ ಎಕ್ಸ್ಪೀರಿಯನ್ಸ್. ಆದರೆ ನಾವು ನೋಡ್ತೀವಿ ಟಿ ವಿ ಶೋಸಲ್ಲಿ ಸೆಂಟ್ರಲ್ ಅದು ಹಿಂದಿ ಶೋಸು ಬರುತ್ತೆ, ಅದೇ ಥರ ಕನ್ನಡ ಶೋಸು ಬರುತ್ತೆ. ಅವಾಗಲ್ಲಿ ಕೂತು ನಂಗೆ ಹಿಂಗೆ ಫೀಲ್ ಮಾಡ್ತಾರೆ ಅಂತ ಗೊತ್ತಾಗಲ್ಲ. ಇವತ್ತು ಫೀಲ್ ಆಗ್ತಾ ಇದೆ ಇಲ್ಲಿ ಏನು ಎಕ್ಸ್ಪೀರಿಯನ್ಸ್ ಆಗುತ್ತೆ ಹೆಂಗಿರುತ್ತೆ ಅಂತ. ಆ್ಯಕ್ಚುಲಿ ನಮ್ಮ ಮೈಂಡಲ್ಲಿ ಕನ್ಫ್ಯೂಷನ್ ಇತ್ತು ಆ ಕ್ವಶನ್ ಆನ್ಸರು 7th 8th ಅಂತ. ನೀವು ಯಾವ್ದು ಹೇಳ್ಬೇಕಂತ ಇದ್ರಿ? ಆ್ಯಕ್ಚುಲಿ ನಮ್ಮ 7th ನನಗೆ ಅನಿಸಿತ್ತು. ಬಟ್ ಫೋನ್ ಆಫ್ ಕಾಲ್ ಫ್ರೆಂಡ್ಸ್ ಮಾಡಿದ ನಂತರ ಅವ್ರಿಗೂ ಸ್ವಲ್ಪ ತೊಂದರೆ ಇಲ್ಲ. ನೆಕ್ಸ್ಟ್ ಬಸವರಾಜ್ ಸರ್, ನಿಮ್ಮ ಅನಿಸಿಕೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಆ್ಯಕ್ಚುಲಿ ಮಿಸ್ ಆಯ್ತು ಸರ್ ಅದು. ತೊಂದರೆ ಇಲ್ಲ. ಆಟ ಆದ್ಮೇಲೆ ನೀವು ಬಂದಿದ್ದೀರಾ ಏನಂತಂದ್ರೆ ಪಾರ್ಟಿಸಿಪೇಷನ್ ಈಸ್ ಇಂಪಾರ್ಟೆಂಟ್. ನಾವು ಇಲ್ಲಿಗೆ ಸ್ಟೇಜ್ ಒಂದು ನೀವು ಕ್ರಿಯೇಟ್ ಮಾಡಿರಲ್ಲ, ಅದು ಖುಷಿ ಪಡ್ಬೇಕು ಸರ್ ನೀವು. ಓಕೆ. ಯಾಕಂದ್ರೆ ಪ್ರತಿ ಸರಿ ನಾವು ಪಾಠ ಮಾಡ್ತಿದ್ವಿ, ಕ್ವಶನ್ಸ್ ನಾವೇ ಕೇಳ್ತಿದ್ವಿ, ಬಟ್ ನಮಗೆ ಈಗ ಗೊತ್ತಾಗ್ತಿದೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮ ಆಗಮಿಸಿದಿರಿ. ತಮ್ಗಳಿಗೆ ತುಂಬಾ ಹೃದಯದ ನಾವು ಧನ್ಯವಾದ ಅರ್ಪಿಸ್ತಾ ಇದ್ದೀವಿ. ಅದೇ ರೀತಿ ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ತಮ್ಮೆಲ್ಲರಿಗೂ ಕೂಡ ಶುಭಾಶಯಗಳು ಹೇಳ್ತಿದ್ವಿ. ಧನ್ಯವಾದಗಳು ಸರ್. ಇದೀಗ ನಿಮಗೆ ಬಹುಮಾನ ವಿತರಣೆ ಏನು ಸರಿಯಾದ ಉತ್ತರ ಎರಡು ಕೊಟ್ಟಿದ್ದೀರ ಪ್ರಶ್ನೆಗಳಿಗೆ ಬಹುಮಾನ ನಾವು ನೀಡ್ತಿದ್ದೀವಿ. ನಮ್ಮ ಹಂಸ ಟಿವಿ ಹಾಗೂ DVG ಟಿವಿ ಇನ್ನೂ ಹಲವಾರು ನಮ್ಮ ಏನು ಗ್ರೂಪ್ ಇದೆ ಅವರ ವತಿಯಿಂದ ಒಂದು ನೆನಪಿನ ಕಾಣಿಕೆ ನಿಮಗಾಗಿ ಕೊಡ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು ಸರ್. ನಿಸಾರ್ ಅಹಮದ್ ಸರ್, ತಮಗೂ ಕೂಡ ಕೊಡ್ತಾ ಇದ್ದೀನಿ ಈ ಒಂದು ಬಹುಮಾನ ನಿಮಗೋಸ್ಕರ. ಥ್ಯಾಂಕ್ ಯು ಸರ್. ಈಗ ಒಂದು ಚಿಕ್ಕ ಬ್ರೇಕ್. ಈಗ ಬ್ರೇಕ್ನ ನಂತರ ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಇದೀಗ ನಿಸಾರ್ ಅಹಮದ್ ಹಾಗೂ ಬಸವರಾಜ್ ಸರ್ ಗುರುಕುಲದ ಏನು ಶಿಕ್ಷಕರು ಇದ್ದರು, ಭಾಳ ಚೆನ್ನಾಗಿ ಆಟ ಆಡಿದ್ರು. ಬಟ್ 3ನೇ ಕ್ವಶನಲ್ಲಿ ಸ್ವಲ್ಪ ಅಡಚಣೆಯಾಗಿ ಅವರು ಅಲ್ಲಿಗೆ ಗೇಮ್ ಕ್ವಿಟ್ ಮಾಡಿದ್ರು. ಭಾಳ ಚೆನ್ನಾಗಿತ್ತು ಅವ್ರ ಜೊತೆಗೆ ಆಟ ಆಡಿದ್ದ ಎಕ್ಸ್ಪೀರಿಯನ್ಸ್ ಭಾಳ ತುಂಬ ಚೆನ್ನಾಗಿತ್ತು. ಅದೇ ರೀತಿ ಇದೀಗ ಹಾಟ್ ಸಿಟಿಗೆ ನಮ್ಮ ರಮೇಶ್ BR ಹಾಗೂ ಅನಿತಾ KS ಮೇಡಮ್ ಅವರು ಕೂಡ ಬಂದಿದ್ದಾರೆ. ಚಂದ್ರಗುಪ್ತ ಮೌರ್ಯ ಬೆಲ್ಲೋಡಿ ಈ ಒಂದು ಶಾಲೆಯ ಶಿಕ್ಷಕರು ನಮ್ಮ ಮುಂದಿದ್ದಾರೆ. ಸರ್, ಈ ಒಂದು ಹಾಟ್ ಸಿಟಿಗೆ ಬಂದಿದ್ರೆ ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ. ಅಷ್ಟೇ ಒಂಥರ ಟೆನ್ಷನ್ ಆಗ್ತಾ ಇದೆ ತುಂಬ. ಆದರೂ ಕೂಡ ಖಂಡಿತ ಗೆಲ್ತೇನೆ ಅನ್ನೋ ಒಂದು ಆತ್ಮವಿಶ್ವಾಸ ಖಂಡಿತ ಇದೆ. ಓಕೆ ಸರ್, ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಹೇಳ್ತಿದ್ದೆ ಮೇಡಮ್. ಅನಿತಾ ಮೇಡಮ್, ನೀವೇನು ಹೇಳಕ್ಕೆ ಇಷ್ಟ? ಒಂದು ಸೈಡ್ ತುಂಬಾ ಖುಷಿ ಆಗ್ತಿದೆ ಸರ್, ಒಂದು ಸೈಡ್ ತುಂಬಾ ಭಯ ಆಗ್ತಿದೆ ಸರ್. ಈ ಭಯ ಆಗೋದೇನಿಲ್ಲ ಇದರಲ್ಲಿ. ಬಟ್ ಈ ಹಾಟ್ ಸಿಟಿಗೆ ಏನು ಬಂದಿದ್ದೀರಾ, ಇದೇ ಒಂದು ದೊಡ್ಡ ಸಾಧನೆ ಅನ್ನೋದು ತಪ್ಪಲಾಗಿರೋದು. ಓಕೆ, ಈ ಒಂದು ಅವಕಾಶ ಮಾಡಿದ್ದಿಲ್ಲ ತುಂಬ. ಒಟ್ಟಿನಲ್ಲಿ ನಾವು ಈ ಒಂದು ಸ್ಥಾನಕ್ಕೆ ಬಂದಾಗ ಅದು ನಿಮ್ಮ ಒಂದು ಹಂಸ ಟಿವಿಯ ಒಂದು ಅವ್ರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ. ಅದೇ ರೀತಿ ಸಿದ್ಧರಾಗಿದ್ದೀರಾ ಈಗ ಪ್ರಶ್ನೆ ಆಟ ಆಡುವ? ಎಸ್ ಸರ್. ಓಕೆ, ನಿಮಗಾಗಿ ಬಂದಿದೆ ಈಗ ಮೊದಲನೇ ಹಂತ. ಫಸ್ಟ್ ಕ್ವಶನ್, ಇದು 50 ರೂಪಾಯಿಗೆ ಇರುತ್ತೆ. ಮೊದಲನೇ ಪ್ರಶ್ನೆ ನಿಮಗಾಗಿ. ದಾವಣಗೆರೆ ಗಾಜಿನ ಮನೆ ಈ ರೀತಿ ಖ್ಯಾತ ಹೊಂದಿದೆ. ಆಪ್ಷನ್ ಎ ಕರ್ನಾಟಕದ 2ನೇ ಗಾಜಿನ ಮನೆ. ಆಪ್ಷನ್ ಬಿ ಏಷ್ಯಾದ ಅತಿ ದೊಡ್ಡ ಗಾಜಿನ ಮನೆ. ಆಪ್ಷನ್ ಸಿ ಪ್ರಪಂಚದ ಅತಿ ದೊಡ್ಡ ಗಾಜಿನ ಮನೆ. ಆಪ್ಷನ್ ಡಿ ಕರ್ನಾಟಕದ ಅತಿ ಸಣ್ಣ ಗಾಜಿನ ಮನೆ. ಏಷ್ಯಾದ ಸರ್. ಏಷ್ಯಾದ ಅತಿ ದೊಡ್ಡ ಗಾಜಿನ ಮನೆ. ಓಕೆ, ಅಂದರೆ ಬಿ ಏಷ್ಯಾದ ಅತಿ ದೊಡ್ಡ ಗಾಜಿನ ಮನೆ. ಲಾಕ್ ಮಾಡ್ಬೋದಾ? ಎಸ್ ಸರ್. ಯಾಕೆಂದರೆ ನಾನು ಓದಿದ್ದೇನೆ ಸರ್ ಪೇಪರ್ನಲ್ಲಿ, ಈ ಒಂದು ದಾವಣಗೆರೆಯಲ್ಲಿ ಗಾಜಿನ ಮಣ್ಣಿನ ಫೇಮಸ್. ಓಕೆ, ಈಗ ನೋಡ್ತಾ ಇದ್ದೀರಾ ರಮೇಶ್ ಸರ್ ಹೇಳಿದ್ದಾರೆ ಬಿ, ಆಪ್ಷನ್ ಬಿ ಏಷ್ಯಾದ ಅತಿ ದೊಡ್ಡ ಗಾಜಿನ ಮನೆ. ದಟ್ ಇಸ್ ದ ರೈಟ್ ಆನ್ಸರ್. 50 ರೂಪಾಯಿ ಗೆದ್ದಿದ್ದಾರೆ. ಅದೇ ರೀತಿ ಈಗ ಎರಡನೇ ಪ್ರಶ್ನೆ ನಿಮಗಾಗಿ 75 ರೂಪಾಯಿಗಳಿಗೆ. ಸೆಕೆಂಡ್ ಕ್ವಶನಿಗೆ ಸಿದ್ಧರಾಗಿದ್ದೀರಾ? ಎಸ್ ಸರ್. ಓಕೆ, ವಿಶ್ವ ಮಹಿಳಾ ದಿನವನ್ನು ಎಂದು ಆಚರಿಸುತ್ತಾರೆ? ವಿಶ್ವ ಮಹಿಳಾ ದಿನವನ್ನು ಎಂದು ಆಚರಿಸುತ್ತಾರೆ? ಆಪ್ಷನ್ ಎ ಮಾರ್ಚ್ 8ನೇ ತಾರೀಕು. ಆಪ್ಷನ್ ಬಿ ಜೂನ್ 5ನೇ ತಾರೀಕು. ಆಪ್ಷನ್ ಸಿ ಮಾರ್ಚ್ 21ನೇ ತಾರೀಕು. ಆಪ್ಷನ್ ಡಿ ಏಪ್ರಿಲ್ 23ನೇ ತಾರೀಕು. ವಿಶ್ವ ಮಹಿಳಾ ದಿನವನ್ನು ಎಂದು ಆಚರಿಸುತ್ತಾರೆ? ಮಹಿಳಾ ದಿನಾಚರಣೆ ಅಂತ ಮಾಡ್ತಾರಲ್ಲ. ಓಕೆ, ಆಪ್ಷನ್ ಎ ಮಾರ್ಚ್ 8, ಆಪ್ಷನ್ ಬಿ ಜೂನ್ 5, ಆಪ್ಷನ್ ಸಿ ಮಾರ್ಚ್ 21, ಆಪ್ಷನ್ ಡಿ ಏಪ್ರಿಲ್ 23. ಸರ್ ಮಾರ್ಚ್ 8. ಲಾಕ್ ಮಾಡ್ಬೋದಾ? ಹೇಗೆ ಅನಿಸುತ್ತೆ? ಯಾಕಂದರೆ ವಿಶ್ವ ಮಹಿಳಾ ದಿನಾಚರಣೆ. ಅದಕ್ಕೆ ಕೇಳಿದೆ ಸರ್. ಸ್ವಲ್ಪ ಡೌಟ್ ಇದೆ ಸರ್. ಡೌಟ್ ಇದ್ದರೆ ನಿಮ್ಮ ಹತ್ರ ಲೈಫ್ ಲೈನ್ ಇದೆ, ಅದು ಕೂಡ ಯೂಸ್ ಮಾಡ್ಬೋದು. ಯಾಕಂದರೆ ಮತ್ತಿಲ್ಲಿ ನೀವು ಹೋದರೆ ಬರೀ 2 ಪ್ರಶ್ನೆಗೆ ಹೋದಂಗೆ ಆಗುತ್ತೆ. ನೋಡಿ, ಒಂದು ಲೈಫ್ ಲೈನ್ ಕೂಡ ಇದೆ ನಿಮ್ಮ ಹತ್ರ, ಯೋಚನೆ ಮಾಡಿ. ಇಲ್ಲ ಸರ್, ಮಾರ್ಚ್ 8. ಮಾರ್ಚ್ 8, ಜೂನ್ 5, ಮಾರ್ಚ್ 21, ಏಪ್ರಿಲ್ 23.
ಇಲ್ಲ ಲೈಫ್ ಲೈನ್ ಇದೆ, ಯೂಸ್ ಮಾಡ್ಕೊಬಹುದು. Sure, sir. ಲಾಕ್ ಮಾಡ್ಬೋದಾ? Yes, sir. ಫೈನಲ್ಲ? Yes, sir. ಎಸ್ ಸರ್. ಹೌದಾ? Yes, sir. ಎಸ್ ಸರ್. ದಟ್ ಈಸ್ ದ ರೈಟ್ ಆನ್ಸರ್. 75 ರೂಪಾಯಿಗಳು ಗೆದ್ದಿದ್ದೀರಾ. ಭಾಳ ಚೆನ್ನಾಗಿ ಆಡ್ತಾ ಇದ್ದೀರಾ. ಥ್ಯಾಂಕ್ ಯು ಸರ್. ಧನ್ಯವಾದ. ಚಂದ್ರಗುಪ್ತ ಮೌರ್ಯ ಶಾಲೆಯಿಂದ ಹೇಗೆ ಏನು ಓದ್ ಬಂದಿದ್ದೀರಾ, ಹೇಗೆ ಅನಿಸ್ತಾ ಇದೆ? No, sir. Confusion, No. sir. Right answer, ಆಯ್ತು sir. ಇದು ಕಾಮನ್ ಸರ್. ವಿಶ್ವ ಮಹಿಳೆ ನಾವು ಆಚರಣೆ ಮಾಡ್ತೇವೆ, ಮಹಿಳೆ ಒಂದು ಗೌರವ ಕೊಡೋದಾಗ್ಲಿ, ನಾವು ಅದು ಯಾವಾಗಿಂದನೂ ನಾವು ಕಾಮನ್ ಸರ್. Okay. ಯಾಕಂದ್ರೆ ಆಚರಣೆ ಸ್ಕೂಲಲ್ಲೆಲ್ಲ ಆಚರಣೆ ಮಾಡೇ ಮಾಡ್ತೀವಿ. Okay. ಶುಭಾಶಯಗಳನ್ನು ಕೊಡ್ತೇವೆ. ಖಂಡಿತ ಮಾರ್ಚ್. ಓಕೆ, ಧನ್ಯವಾದಗಳು. ಅದೇ ರೀತಿ ಈಗ 3ನೇ ಪ್ರಶ್ನೆ 100 ರೂಪಾಯಿಗೆ ನಿಮ್ಮ ಮುಂದೆ. ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ಪ್ರಥಮ ಮಹಿಳೆ ಯಾರು? ಆಪ್ಷನ್ ಎ ಬೆಳವಡಿ ಮಲ್ಲಮ್ಮ, ಆಪ್ಷನ್ ಬಿ ರಾಣಿ ಲಕ್ಷ್ಮೀಬಾಯಿ, ಆಪ್ಷನ್ ಸಿ ಒಣಕೆ ಓಬವ್ವ, ಆಪ್ಷನ್ ಡಿ ಕಿತ್ತೂರ ರಾಣಿ ಚೆನ್ನಮ್ಮ. ಇದೀಗ ನೀವು 3ನೇ ಪ್ರಶ್ನೆ ಬಂದಿದ್ದೀರಾ 100 ರೂಪಾಯಿಗೆ. ಅದೇ ರೀತಿ ಲೈಫ್ ಲೈನ್ ಕೂಡ ನಿಮ್ಮೊಂದಿಗೆ ಇದೆ. ಹೋರಾಟ ಮಾಡಿದಂಥ ಭಾರತದ ಪ್ರಥಮ ಮಹಿಳೆಯರು ಯಾರು? ಕಿತ್ತೂರು ರಾಣಿ ಚೆನ್ನಮ್ಮ. ಲಾಕ್ ಮಾಡ್ಬೋದಾ? ಬೆಳವಡಿ. ಇಲ್ಲ, ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ. ಅದೇ ರೀತಿ ಲೈಫ್ ಲೈನ್ ಕೂಡ ನಿಮ್ಮೊಂದಿಗೆ ಇದೆ ಸರ್. ಇಲ್ಲ, ಏನು ಕಿತ್ತೂರು ರಾಣಿ ಚೆನ್ನಮ್ಮ ಸರ್. ಲಾಕ್ ಮಾಡ್ಬೋದಾ? ಖಂಡಿತ ಸರ್. ಭಾಳ ಕಾನ್ಫಿಡೆನ್ಸ್ ಅಲ್ಲಿ ಆಡ್ತಾ ಇದ್ದಾರೆ. ಬ್ರಿಟಿಷರ ವಿರುದ್ಧ ಹೋರಾಟ ಭಾರತ ಮಹಿಳೆ ಕಿತ್ತೂರ ರಾಣಿ ಚೆನ್ನಮ್ಮ. ಸರಿಯಾದ ಉತ್ತರ. 100 ರೂಪಾಯಿ ಗೆದ್ದಿದ್ದಾರೆ. ಚಂದ್ರಗುಪ್ತ ಮೌರ್ಯ ಶಾಲೆಯಿಂದ ಬಹಳ ಅತ್ಯುತ್ತಮವಾದಂಥ ಆಟವನ್ನು ಆಡ್ತಾ ಇದ್ದಾರೆ. ನೀವು ಕನ್ನಡ ಟೀಚರಾ, ಸೋಷಿಯಲ್ ಟೀಚರಾ? ನಾನು ಕನ್ನಡ ಟೀಚರ್ ಸರ್. ಕನ್ನಡ ಟೀಚರ್. ಹಾಂ ಹಾಂ. ಇದೊಂದು ಜನರಲ್ ನಾಲೆಜ್ ಎಲ್ಲ ಮೊದಲೇ ಓದಿದ್ದೀರಾ ಎಲ್ಲ? ಅದು ನಾವು ಅದೇ ಕಾಂಪಿಟೇಟಿವ್ ಎಕ್ಸಾಮಿಗೆ ನಾವು ಸ್ಪರ್ಧಾ ಓದ್ತಾ ಇರ್ತಿದ್ವಲ್ಲ. ಖಂಡಿತ ಮಹಿಳೆ, ಪ್ರಥಮ ಮಹಿಳೆ ಅವರೇ. ನೀವು ಬೇರೆದು ಹೇಳ್ತಾ ಇದ್ರಿ ಮೇಡಮ್. ಬೆಳವಡಿ ಮಲ್ಲಮ್ಮ. ಯಾಕೆ ಯಾವ ಥರ ಹೇಳ್ತಾ ಇದ್ರಿ ನೀವು? ಕಿತ್ತೂರು ರಾಣಿ ಚೆನ್ನಮ್ಮ ಅದು ಹೋರಾಡೋದು ಬರಲಿಲ್ಲ ಸರ್. ಬೆಳವಡಿ ಮಲ್ಲಮ್ಮ ಇದ್ರೊಳಗಿಂದ ಅದು ನೆನಪಾಯ್ತು ಸರ್. ಬೆಳವಡಿ ಮಲ್ಲಮ್ಮ ಅವ್ರ ಸಾಹಿತ್ಯದಲ್ಲಿ ಬರ್ತಾರೆ. ಅದು ಕಿತ್ತೂರು ಹೋರಾಟ, ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಕಿತ್ತೂರು ರಾಣಿ ಚೆನ್ನಮ್ಮನೇ. ಓಕೆ, ಈಗ ನೀವು ನೋಡ್ತಾ ಇದ್ದೀರಾ 3 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ನೀಡಿ 100 ರೂಪಾಯಿನ ಗೆದ್ದಂತಹ ಚಂದ್ರಗುಪ್ತ ಮೌರ್ಯ ಶಾಲೆಯ ಶಿಕ್ಷಕರು ಭಾಳ ಚೆನ್ನಾಗಿ ಆಡ್ತಾ ಇದ್ದಾರೆ. ಅದೇ ರೀತಿ ಈಗ ಒಂದು ತಗೊಳ್ಳೋಣ ಒಂದು ಚಿಕ್ಕ ಬ್ರೇಕ್. ಅದಾದ ನಂತರ ಈ ಒಂದು ಮತ್ತೆ ಆಟವನ್ನು ಪ್ರಾರಂಭ ಮಾಡೋಣ. ಓಕೆ, ವೆಲ್ಕಮ್ ಟು ದ ಶೋ. ಸ್ಮಾರ್ಟ್ ಸಿಟಿ ಲಕ್ಷಾಧಿಪತಿಗೆ ಈ ಒಂದು ಬ್ರೇಕ್ ನಂತರ ಮತ್ತೆ ನಾವು ಈ ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸರಿಯಾದ 3 ಪ್ರಶ್ನೆಗಳಿಗೆ ಉತ್ತರ ನೀಡಿ ಚಂದ್ರಗುಪ್ತ ಮೌರ್ಯದ ಶಿಕ್ಷಕರಾದಂಥ ರಮೇಶ್ ಸರ್ ಹಾಗೂ ಅನಿತಾ ಮೇಡಮ್ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ. ಬನ್ನಿ ಈಗ 4ನೇ ಪ್ರಶ್ನೆ, 4th ಕ್ವಶನ್ ಫಾರ್ 150 ರೂಪೀಸ್, 150 ರೂಪಾಯಿಗಳಿಗೆ ನಿಮ್ಮ ಮುಂದೆ ಈ ಪ್ರಶ್ನೆ. ದಾವಣಗೆರೆ ಜಿಲ್ಲೆಯಲ್ಲಿ ಬರುವ ಏಷ್ಯಾದ 2ನೇ ಅತ್ಯಂತ ದೊಡ್ಡದಾದಂಥ ಕೆರೆ ಯಾವುದು? ಆಪ್ಷನ್ ಎ ಶಾಂತಿಸಾಗರ, ಅಂದರೆ ಇನ್ನೊಂದು ಹೆಸರು ಸೂಳೆಕೆರೆ. ಆಪ್ಷನ್ ಬಿ ಕೊಂಡಜ್ಜಿ ಕೆರೆ, ಆಪ್ಷನ್ ಸಿ ಬಾತಿ ಕೆರೆ, ಆಪ್ಷನ್ ಡಿ ಕುಂದುವಾಡ ಕೆರೆ. ಸೂಳೆಕೆರೆ, ಶಾಂತಿಸಾಗರ. ಶಾಂತಿಸಾಗರ. ಲಾಕ್ ಮಾಡ್ಬೋದಾ? ಎಸ್ ಎಸ್ ಸರ್. ಯಾಕೆಂದರೆ ನಾನು ಅಲ್ಲಿ ಹೋಗಿದ್ದೀನಿ ಶಾಂತಿಸಾಗರಕ್ಕೆ. ಸೂಳೆಕೆರೆ ದೊಡ್ಡದಾದ ಕೆರೆ. ಅದು ತುಂಬ ಸುಂದರವಾದ, ಚೆನ್ನಾಗಿದೆ. ಪ್ರಕೃತಿ ನಡುವೆ ತುಂಬ ಚೆನ್ನಾಗಿದೆ. ಹೋಗಿದ್ದೆ ನಾನು ತುಂಬ ಸಲ. ನನಗೆ ಒಂದು ಫೋಟೋಗ್ರಫಿ ಭಾಳ ಇಷ್ಟ. ಅಲ್ಲಿ ಹೋಗಿ ತೆಗೆಸ್ಕೊಂಡಿದ್ದೀನಿ. ಅದೊಂದು. ಓಕೆ, 4ನೇ ಪ್ರಶ್ನೆ ನಿಮ್ಮ ಮುಂದೆ 150 ರೂಪಾಯಿಗೆ. ಲಾಕ್ ಮಾಡ್ಬೋದಾ? ಎಸ್ ಸರ್. ಓಕೆ, ದ ಶಾಂತಿಸಾಗರ ಸೂಳೆಕೆರೆ, ದಟ್ ಈಸ್ ದ ರೈಟ್ ಆನ್ಸರ್. ಸರಿಯಾದ ಉತ್ತರ ನೀಡಿದ್ದೀರಾ 4 ಪ್ರಶ್ನೆಗಳಿಗೆ. ಭಾಳ ತುಂಬ ಚೆನ್ನಾಗಿ ಆಡ್ತಾ ಇದ್ದೀರಾ. ನೀವು ಒಳ್ಳೆ ನಾಲೆಜ್ ಇದೆ. ನೀವು ಮ್ಯಾಥ್ಸ್ ಟೀಚರ್ ಆಗಿ ಕಾರ್ಯನ ಸಲ್ಲಿಸ್ತಾ ಇದ್ದೀರಾ. ನೀವು ಕನ್ನಡ ಟೀಚರ್ ಆಗಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ನಾನು ಕಳೆದ 3 ವರ್ಷದಿಂದ ನಾನು ವರ್ಕ್ ಮಾಡ್ತಾ ಇದ್ದೀನಿ. 10 ವರ್ಷ ನಾನು ಸರ್ವಿಸ್ ಆಗಿದೆ ಟೋಟಲಿ. ಮೇಡಮ್ ನೀವು? ನಮ್ದು 7 year ಎಕ್ಸ್ಪೀರಿಯನ್ಸ್. ಮ್ಯಾಥ್ಸು ಸೈನ್ಸು ಭಾಳ ಟಫ್ ಅನಿಸುತ್ತೆ ನನಗೆ. ಯಾಕಂದರೆ ಟೀಚರ್ಸ್ಗಳಿಗೆ ಭಾಳ ಕೆಲಸ ಇರುತ್ತೆ. ಕರೆಕ್ಟ್ ಅಲ್ವಾ? ರಿಸಲ್ಟ್ ಕೊಡೋದೆಲ್ಲ ಭಾಳ ಕಷ್ಟ ಅನಿಸುತ್ತೆ. ಹೇಗೆ ಅನಿಸುತ್ತೆ ನಿಮಗೆ? ಇಷ್ಟಪಟ್ಟೆ ಮ್ಯಾಥ್ಸ್ ಟೀಚ್ ಮಾಡ್ತಾ ಇದ್ದೀವಿ ಸರ್. ಓಕೆ, ಧನ್ಯವಾದಗಳು. ಅದೇ ರೀತಿ ಈಗ 5ನೇ ಪ್ರಶ್ನೆ ನಿಮ್ಮ ಮುಂದೆ ತರ್ತಾ ಇದ್ದೀವಿ ನಾವು. ಇದು ಬಂದು 200 ರೂಪೀಸ್, 200 ರೂಪಾಯಿಗಳಿಗೆ ಈ ಒಂದು ಪ್ರಶ್ನೆ ನಿಮಗಾಗಿ. ಓಕೆ, 5ನೇ ಪ್ರಶ್ನೆ ನಿಮಗಾಗಿ. ಇಂಗಳಧಾಳು ತಾಮ್ರದ ಗಣಿ ಯಾವ ಜಿಲ್ಲೆಯಲ್ಲಿದೆ? ಏನು ತಾಮ್ರದ ಏನು ಗಣಿ ಇದೆ ಅದು ಯಾವ ಜಿಲ್ಲೆಯಲ್ಲಿದೆ ಅಂತ ಹೇಳ್ತಿದ್ದೀನಿ. ಮೊದಲನೇದಾಗಿ ಎ ಚಿತ್ರದುರ್ಗ, ಬಿ ಶಿವಮೊಗ್ಗ ಜಿಲ್ಲೆ, ಸಿ ಧಾರವಾಡ ಜಿಲ್ಲೆ, ಡಿ ಬಳ್ಳಾರಿ ಜಿಲ್ಲೆ. ಇಂಗಳಧಾಳ ತಾಮ್ರದ ಗಣಿ ಯಾವ ಜಿಲ್ಲೆಯಲ್ಲಿದೆ? ಆಪ್ಷನ್ ಎ ಚಿತ್ರದುರ್ಗ ಸರ್.
ಆಪ್ಷನ್ ಎ ಚಿತ್ರದುರ್ಗ ಜಿಲ್ಲೆ ಸರಿಯಾದ ಉತ್ತರ. Yes. ದ ಸಿಕ್ಸ್ತ್ ಕ್ವಶನ್ ಫಾರ್ ಯುವರ್. ದಾವಣಗೆರೆಯ ವಿಶ್ವವಿದ್ಯಾಲಯದ ಪ್ರಥಮ ಕುಲಪತಿಯಾಗಿ ಯಾರು ಕಾರ್ಯನಿರ್ವಹಿಸಿದ್ರು ಅಂದರು, ಅಂದರೆ ಫಸ್ಟು ಕುಲಪತಿಯಾಗಿ ಯಾರು ಕೆಲಸವನ್ನು ಮಾಡಿದ್ರು ಅನ್ನೋದು. ಆಪ್ಷನ್ ಎ ಪ್ರೊಫೆಸರ್ ಬಿ ಡಿ ಕುಂಬಾರ್, ಆಪ್ಷನ್ ಬಿ ಪ್ರೊಫೆಸರ್ ಶರಣಪ್ಪ, ಆಪ್ಷನ್ ಸಿ ಪ್ರೊಫೆಸರ್ ಲಕ್ಷ್ಮಣ್ ಡಿ ಆ್ಯಂಡ್ ಆಪ್ಷನ್ ಡಿ ಪ್ರೊಫೆಸರ್ ಇಂದುಮತಿ ಮಧಾಯ್. Indumati. Option D, sir. ಇಂದುಮತಿ ಮ್ಯಾಮ್. Yes, sir. ಓಕೆ. ಓಕೆ, ಲಾಕ್ ಮಾಡ್ಬೋದಾ? ಎಸ್ ಹೇಳಿದ್ದಾರೆ. ದಾವಣಗೆರೆಯ ವಿಶ್ವವಿದ್ಯಾಲಯ ಬಗ್ಗೆ ಗೊತ್ತಿದೆಯಾ ನಿಮಗೆಲ್ಲ? ದಾವಣಗೆರೆ ವಿಶ್ವವಿದ್ಯಾಲಯ ಗೊತ್ತಿದೆ ಸರ್. ಯಾಕೆಂದರೆ ನಾನು ದಾವಣಗೆರೆ ಯೂನಿವರ್ಸಿಟಿಯಲ್ಲೇ ನಮ್ಮದು ಅಂಡರ್ ಒಳಗೆ ಕಾಲೇಜ್ ಬರೋದು. PUC ಕುವೆಂಪು ಯೂನಿವರ್ಸಿಟಿ ಬರುತ್ತೆ. ನಾವು ಆಮೇಲೆ ಡಿಗ್ರಿ ನಮಗೆ ದಾವಣಗೆರೆ ಯೂನಿವರ್ಸಿಟಿ ಬಂತು. Okay. ಅವಾಗ ನಮಗೆ ಅಲ್ಲಿ ಓದಿದ್ದೀರಾ? ಓದಿದ್ದೀವಿ. ಓಕೆ. ಮೋಸ್ಟ್ಲಿ ಮಹಿಳೆ ಇರಬಹುದು ಅಂತ ಅನ್ಸುತ್ತೆ ಸರ್. ಓಕೆ. ದಾವಣಗೆರೆಯ ವಿಶ್ವವಿದ್ಯಾಲಯದ ಪ್ರಥಮ ಕುಲಪತಿಯಾಗಿ ಇಂದುಮತಿ ಮಧಾಯ್. ಸರಿಯಾದ ಉತ್ತರ. 6 ಪ್ರಶ್ನೆಗಳು ಸರಿಯಾದ ಉತ್ತರ ನೀಡಿದ್ದೀರಾ. ನೀವು 250 ರೂಪಾಯಿ ಗೆದ್ದಿದ್ದೀರಾ. ಓಕೆ, ಅದೇ ರೀತಿ ಮತ್ತೆ ನಿಮ್ಮೊಂದಿಗೆ ನಾನು ಬರ್ತಾ ಇದ್ದೀನಿ ಒಂದು ಚಿಕ್ಕ ಬ್ರೇಕ್ ನಂತರ. ಈಗ ನೀವು 6 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ನೀಡಿ ಈ 250 ರೂಗಳನ್ನು ಗಳಿಸಿದ್ದೀರಾ. ಈಗ ಮುಂದಿನ ಪ್ರಶ್ನೆ ನಿಮಗಾಗಿ 7ನೇ ಪ್ರಶ್ನೆ, ಅದು 500 ರೂಪಾಯಿಗೆ ಇರುತ್ತದೆ. ಓಕೆ, 7th ಪ್ರಶ್ನೆ ನಿಮಗಾಗಿ. 2020ರಲ್ಲಿ ನಡೆದಂಥ ಒಲಿಂಪಿಕ್ಸ್ ಯಾವ ದೇಶದಲ್ಲಿ ನಡೆಯಲಾಗಿದೆ? ಮೊದಲನೇದಾಗಿ ಆಪ್ಷನ್ ಎ ಚೈನಾ, ಆಪ್ಷನ್ ಬಿ ಜಪಾನ್, ಆಪ್ಷನ್ ಸಿ ಫ್ರಾನ್ಸ್, ಆಪ್ಷನ್ ಡಿ ಸೌತ್ ಕೊರಿಯಾ. ನಿಮ್ಮ ಹತ್ರ ಒಂದು ಲೈಫ್ ಲೈನ್ ಕೂಡ ಇದೆ. ಸೌತ್ ಕೊರಿಯಾ. ನಿಮ್ಮ ಹತ್ರ ಒಂದು ಲೈಫ್ ಲೈನ್ ಇದೆ. ಮತ್ತೊಮ್ಮೆ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ನಿಮಗೆ ಏನಾರ ಕನ್ಫ್ಯೂಸ್ ಆದರೆ ಕೂಡ ಯೂಸ್ ಮಾಡ್ಬೋದು. ಕಾನ್ಫಿಡೆನ್ಸ್ ಇದ್ದರೆ ನೀವು ಮುಂದುವರಿಬೋದು. ನೋಡಿ, 2020ರಲ್ಲಿ ನಡೆದಂಥ ಒಲಿಂಪಿಕ್ಸ್. ಸೌತ್ ಕೊರಿಯಾ. ನೋಡಿ, ಒಂದು ಆಪ್ಷನ್ ಇದೆ. ಹೇಗೆ ಮಾಡ್ತೀರಾ? ನೀವೇನಾರ ಬಿಟ್ಟರೆ ಅದು ಉಳಿದೋಗ್ಬಿಡುತ್ತೆ. ಯಾರಿಗಾರ ಮಾಡೋದಿದ್ರೆ ನೀವು ಕನ್ಫ್ಯೂಸ್ ಆದರೆ ಕೂಡ ಯೂಸ್ ಮಾಡ್ಬೋದು. ಇಲ್ಲ ನೀವು ಕಾನ್ಫಿಡೆಂಟ್ ಆಗಿದ್ದೀರಿ ಅಂದರೆ ನಮಗೆ ಲಾಕ್ ಮಾಡ್ತೀವಿ ನಾವು. ಯಾಕಂದರೆ ಕಾನ್ಫಿಡೆನ್ಸ್ ಇದ್ದಾಗ ಮಾತ್ರ ಮುಂದೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಸೌತ್ ಕೊರಿಯಾ. 7ನೇ ಪ್ರಶ್ನೆ ನೀವು ಬಂದಿದ್ರಿ 500 ರೂಪಾಯಿಗಳಿಗೆ. ನಾನು ಕೇಳಿದ ಪ್ರಶ್ನೆ ನಿಮಗೆ 2020 ಅಂದರೆ ಈ ಲಾಸ್ಟ್ ಟೈಮಲ್ಲಿ ನಡೆದಂಥ ಒಲಿಂಪಿಕ್ಸ್ ಯಾವ ದೇಶದಲ್ಲಿ ನಡೀತು ಅನ್ನೋದು. ಮೊದಲನೇ ಆಪ್ಷನ್ ಚೈನಾ ಕೊಟ್ಟಿದ್ದೆ, 2ನೇದು ಜಪಾನ್, ಆಪ್ಷನ್ ಸಿ ನಾನು ಫ್ರಾನ್ಸ್, ಆಪ್ಷನ್ 4 ಡಿ ಸೌತ್ ಕೊರಿಯಾ ಕೊಟ್ಟಿದ್ದೆ. ನೋಡಿ, ಇನ್ನೂ ಒಂದು ಲೈಫ್ ಲೈನ್ ನಿಮ್ಮ ಹತ್ರ ಇದೆ. South Korea. ಸೌತ್ ಕೊರಿಯಾ. ಓಕೆ ಸರ್, ಹೇಳಿ. ಲಾಕ್ ಮಾಡೋದಾ? Yes, sir. ಓಕೆ. 2020 ಒಲಿಂಪಿಕ್ಸ್ ನಡೆದಂಥ ದೇಶ ಸೌತ್ ಕೊರಿಯಾ ಅಲ್ಲ. ದಟ್ ಇಸ್ ದ ರಾಂಗ್ ಆನ್ಸರ್. ಜಪಾನ್, ಟೋಕಿಯೋದಲ್ಲಿ ನಡೆದಿತ್ತು. ಟೋಕಿಯೋ, ಜಪಾನ್. ಎಸ್ ಸರ್. ಹೌದಲ್ವಾ? ನಿಮ್ಮ ಹತ್ರ ಲೈಫ್ ಲೈನ್ ಕೂಡ ಇತ್ತು, ನೀವು ಯೂಸ್ ಮಾಡ್ಬೋದಾಗಿತ್ತು ನಿಮ್ಮ ಕನ್ಫ್ಯೂಸ್ ಆದಾಗ. ಈ ವರ್ಷ ನಡೆದಿದ್ದು ಫ್ರಾನ್ಸಲ್ಲಿ, ಕರೆಕ್ಟ್ ಅಲ್ವಾ? ಫ್ರಾನ್ಸಲ್ಲಿ ನಡೆದಿದ್ದು. ಲಾಸ್ಟ್ ಟೈಮೇ ನಡೆದಿತ್ತು ಅದು ಜಪಾನಲ್ಲಿ ನಡೆದಿತ್ತು, ಟೋಕಿಯೋದಲ್ಲಿ. ಸೌತ್ ಕೊರಿಯಾದಲ್ಲಿ ಯಾವ ಸ್ಪೋರ್ಟ್ಸ್ ತೊಗೊಂಡಿದ್ದಿಲ್ಲ, ಕರೆಕ್ಟ್ ಅಲ್ವಾ? ಓಕೆ, ತುಂಬ ಚೆನ್ನಾಗಿ ಆಟ ಆಡಿದ್ರಿ. ಈಗ ಸತತ 6 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ನೀಡಿದ್ರಿ. 7ನೇ ಪ್ರಶ್ನೆ ನಿಮ್ಗೆ 500 ರೂಪಾಯಿ ಇದ್ದಿತ್ತು. ಅದಾದ ನಂತರ ನೀವು 1000 ರೂಪಾಯಿ ಗೆದ್ದಿರಿ. ಹಾಗಾಗಿ ಮತ್ತೆ 2000, 5000 ಈ ಥರ ಇತ್ತು. ಬಟ್ ಒಳ್ಳೆ ಪ್ರಯತ್ನ ಮಾಡಿದ್ರಿ. ಆಲ್ ದ ಬೆಸ್ಟ್ ನಿಮ್ಮಿಬ್ಬರಿಗೂ ಕೂಡ. ಸ್ಮಾರ್ಟ್ ಸಿಟಿ ಲಕ್ಷಾಧಿಪತಿ ಇದೊಂದು ಟೀಚರ್ ಸ್ಪೆಷಲ್ ಇವತ್ತು ಭಾಳ ಚೆನ್ನಾಗಿತ್ತು. ಇದೀಗ ನೋಡ್ತಾ ಇದ್ರಿ ನೀವು ಚಂದ್ರಗುಪ್ತ ಮೌರ್ಯ ಶಾಲೆಯ ಶಿಕ್ಷಕರು ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ರು. 6 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ನೀಡಿ 250 ರೂಪಾಯಿ ಗೆದ್ದರು. 7ನೇ ಪ್ರಶ್ನೆ 500 ರೂಪಾಯಿಗೆ ಸ್ವಲ್ಪ ಅಡಚಣೆ ಉಂಟಾಯಿತು. ಆದರೆ ಯಾವುದೋ ಲೈಫ್ ಲೈನ್ ಕೂಡ ತಗೊಳ್ಳಿಲ್ಲ. ಆದರೆ ತುಂಬ ಚೆನ್ನಾಗಿ ಆಡಿದ್ದಾರೆ. ಈ ಒಂದು ಕಾರ್ಯಕ್ರಮ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ತುಂಬ ಖುಷಿ ಆಗ್ತಾಯಿದೆ ಸರ್. ಯಾಕೆಂದರೆ ಇದು ಎಲ್ಲ ಪ್ರತಿಯೊಂದು ಒಬ್ಬರಿಗೂ ಕೂಡ ಒಂಥರ ಮೋಟಿವೇಶನ್ ಸರ್. ಯಾಕೆಂದರೆ ಈ ರೀತಿ ಇದ್ದರೆ ಪ್ರತಿಯೊಬ್ಬರು ಬೆಳಕಿ ಬರ್ತಾರೆ. ಮತ್ತು ಏನೇ ಒಂದಾಗಲಿ ಚೆನ್ನಾಗಿ ಅನಿಸ್ತಾ ಇದೆ. ಚೆನ್ನಾಗಿ ಅನಿಸ್ತಾ ಇದೆ. ಓಕೆ, ಥ್ಯಾಂಕ್ ಯು ರಮೇಶ್ ಸರ್. ಅದೇ ರೀತಿ ಅನಿತಾ ಮೇಡಮ್, ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
ತುಂಬ ಚೆನ್ನಾಗಿ ಅನಿಸ್ತಾ ಇದೆ ಸರ್. ಎಲ್ಲ ಬೇಸಿಸ್ ಮೇಲೆ ಎಲ್ಲ ಸಬ್ಜೆಕ್ಟ್ ಮೇಲೆ ಕೂಡ ಕ್ವಶನ್ಸ್ ಬರ್ತಾ ಇದೆ. ಸೊ ಎಲ್ಲ ಕ್ವಶನ್ಸ್ ಕೂಡ ಅನಲೈಸ್ ಮಾಡಿದ ಮೇಲೆ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ಸರ್. ಓಕೆ, ಥ್ಯಾಂಕ್ ಯು. ಇನ್ನೊಂದು ಏನಂದ್ರೆ ನಮ್ಮ ದಾವಣಗೆರೆ ಬಗ್ಗೆ ನೀವು ಈ ರೀತಿಯಾಗಿ ನೀವು ಕಾರ್ಯಕ್ರಮ ನಡೆಸ್ಕೊಡ್ತಿದ್ರಲ್ಲ, ನಮ್ಮೊಂದು ದಾವಣಗೆರೆ ಹೆಮ್ಮೆ ಅನಿಸ್ತಾ ಇದೆ. ಮತ್ತೆ ದಾವಣಗೆರೆ ಪ್ರತಿಯೊಬ್ಬರಿಗೂ ಕೂಡ ತಿಳಿಯುತ್ತೆ. ಕನ್ನಡದ ಕೋಡಾಧಿಪತಿ ಅಂತ ನೋಡ್ತಾ ಇದ್ರಿ, ಫೋನ್ ಮನೆಗ ಕೋಡಪತಿ ಅಂತ ನೋಡ್ತಾ ಇದ್ರಿ. ಇದು ಒಂದು ಸ್ಮಾರ್ಟ್ ಸಿಟಿ, ಒಂದು ಲಕ್ಷಾಧಿಪತಿ ಅನ್ನೋದು ಒಂದು ಕಾನ್ಸೆಪ್ಟ್ ಚೆನ್ನಾಗಿದೆ. ಹೊಸ ಯೋಜನೆ, ಹೊಸ ನೂತನ. ಓಕೆ, ತಮ್ಮೆಲ್ಲರಿಗೋಸ್ಕರ ಇದೊಂದು ಸಾಮಾನ್ಯ ಜನತೆಗಳಿಗಾಗಿ, ಎಲ್ಲರಿಗೂ ಕೂಡ ದಾವಣಗೆರೆ ಜನತೆಗಾಗಿ ಈ ಒಂದು ಕಾರ್ಯಕ್ರಮ, ಬನ್ನಿ ಭೇಟಿ ನೀಡಿ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಈ ಒಂದು ನೆನಪಿನ ಕಾಣಿಕೆ ನಿಮಗೋಸ್ಕರ ಕೊಡ್ತಾ ಇದ್ದೀವಿ. ರಮೇಶ್ ಸರ್ ಹಾಗೂ ಅನಿತಾ ಮೇಡಮ್ ಅವರು ಸ್ವೀಕರಿಸಬೇಕು. ಅದೇ ರೀತಿ ನಿಮ್ಮ ಕ್ಯಾಶ್ ಪ್ರೈಸ್ ಕೂಡ ನೀವು ಸ್ವೀಕರಿಸಬೇಕಂತ ಇಬ್ಬರು. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು. ಇದೀಗ ನೀವು ನೋಡಿದಂಥ 2 ಶಾಲೆಗಳು ಭಾಳ ಅತ್ಯುತ್ತಮವಾದಂಥ ಆಟವನ್ನು ಆಡಿದರು. ಒಂದು ಗುರುಕುಲ ಶಾಲೆ ಹಾಗೂ ಒಂದು ಚಂದ್ರಗುಪ್ತ ಮೌರ್ಯ ಶಾಲೆಯ ಶಿಕ್ಷಕರು ಭಾಳ ಚೆನ್ನಾಗಿ ಆಟ ಆಡಿದರು. ಅದೇ ರೀತಿ ಇನ್ನೂ ಹಲವಾರು ಕಾರ್ಯಕ್ರಮ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ.